ಧ್ರುವ ಸರ್ಜಾ ಅವರ ಕೆಡಿ ಟ್ರೇಲರ್ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಹವಾ ಕ್ರಿಯೇಟ್ ಮಾಡ್ತಿದೆಯಾ ಅಥವಾ ಜೋಗಿ ಪ್ರೇಮ್ ಅವರು ಮತ್ತೆ ಹಳೆ ಜಾತ್ರೆ ಸಿನಿಮಾನ ಮಾಡ್ತಿದ್ದಾರಾ? ಏನಿದೆ ಈ ಟ್ರೇಲರ್ ನಲ್ಲಿ ಅಸಲಿ ಕತೆ? ಬನ್ನಿ ಇವತ್ತು ಪೋಸ್ಟ್ ಮಾರ್ಟಮ್ ಮಾಡೋಣ. ಸ್ಯಾಂಡಲ್ವುಡ್ ನ ಶೋಮ್ಯಾನ್ ಪ್ರೇಮ್ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಂಬಿನೇಷನ್ ಅಂದ್ಮೇಲೆ ಅಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಹೈಪ್ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈಗ ಕೆಡಿ ದಿ ಡೆವಿಲ್ ಟ್ರೇಲರ್ ರಿಲೀಸ್ ಆಗಿ ಅಕ್ಷರಶಃ ಇಂಟರ್ನೆಟ್ ನಲ್ಲಿ ಬೆಂಕಿ ಹಚ್ಚಿದೆ. ಆದ್ರೆ ಈ ಬೆಂಕಿಯ ಜೊತೆಗೆ ಟ್ರೋಲ್ ಅನ್ನೋ ಹೊಗೆ ಕೂಡ ಕಾಣಿಸ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟ್ರೇಲರ್ ನ ಪ್ಲಸ್ ಮತ್ತು ಮೈನಸ್ ಎರಡನ್ನ ಇಂಚಿಂಚಾಗಿ ಬಿಚ್ಚಿಡೋಣ. ಸಿನಿಮ್ಯಾಟಿಕ್ ಲೋಕ ಮತ್ತು ಕಾಳಿಯ ಅಬ್ಬರ. ಕೆಡಿ ಟ್ರೇಲರ್ ಆರಂಭದಲ್ಲೇ ನಮ್ಮನ್ನ 1970ರ ದಶಕದ ಕರಾಳ ಬೆಂಗಳೂರಿಗೆ ಕರೆದೊಯ್ಯುತ್ತೆ. ಮೇಕಿಂಗ್ ವಿಚಾರದಲ್ಲಿ ಪ್ರೇಮ್ ಎಲ್ಲಿಯೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಎದ್ದು ಕಾಣುತ್ತಿದೆ. ಧ್ರುವ ಸರ್ಜಾ ಅವರು ಕಾಳಿ ಪಾತ್ರಕ್ಕಾಗಿ ಪಟ್ಟಿರೋ ಶ್ರಮ ಅವರ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಕಾಣಿಸ್ತಾ ಇದೆ. ಆ ರಗಡ್ ಲುಕ್, ಕೈಯಲ್ಲಿ ಹಿಡಿದಿರೋ ಮಚ್ಚು, ಕಣ್ಣಿನ ತೇಜಸ್ಸು, ಧ್ರುವ ಅವರ ಅಭಿಮಾನಿಗಳಿಗೆ ಇದು ಖಂಡಿತ ಹಬ್ಬವೇ ಸರಿ. ಸ್ಯಾಂಡಲ್ವುಡ್ ಗೆ ಮತ್ತೊಬ್ಬ ಪಕ್ಕ ಮಾಸ್ ಹೀರೋ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸಿಕ್ಕಿದ್ರು ಅನ್ನೋ ಫೀಲ್ ಈ ಟ್ರೇಲರ್ ಕೊಡುತ್ತೆ. ಮಲ್ಟಿ ಸ್ಟಾರರ್ ಬಲ. ಈ ಸಿನಿಮಾದ ಶಕ್ತಿ ಇರೋದೇ ಅದರ ತಾರಾಗಣದಲ್ಲಿ. ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತದ ಗಮನ ಸೆಳೆಯಲು ಸಂಜಯ್ ದತ್ ಅವರನ್ನ ಕರೆ ತರಲಾಗಿದೆ. ಶಿಲ್ಪಾ ಶೆಟ್ಟಿ ಅವರ ಆ ರಾಯಲ್ ಲುಕ್ ಸಿನಿಮಾದ ಕಳೆ ಹೆಚ್ಚಿಸಿದೆ. ಇನ್ನು ರವಿಚಂದ್ರನ್ ಅವರ ಅಣ್ಣಯ್ಯಪ್ಪ ಅನ್ನೋ ಪಾತ್ರ ಸಿನಿಮಾದಲ್ಲಿ ದೊಡ್ಡ ತಿರುವು ನೀಡೋ ಮುನ್ಸೂಚನೆ ಸಿಗ್ತಿದೆ. ರಮೇಶ್ ಅರವಿಂದ್ ಅವರ ಧ್ವನಿ ಮತ್ತು ಪಾತ್ರ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ತಮ್ಮ ಬಿಜಿಎಂ ಮೂಲಕ ಪ್ರತಿ ಫ್ರೇಮ್ ಅನ್ನ ಎಲಿವೇಟ್ ಮಾಡಿದ್ದಾರೆ. ವಿಲಿಯಂ ಡೇವಿಡ್ ಅವರ ಕ್ಯಾಮ್ರಾ ಮೋಡಿ ಮಾಡಿದೆ. ಮುಂದುವರಿದ ಪ್ರೇಮ್ ಜಾತ್ರೆ. ಆದ್ರೆ ಚಿತ್ರದ ಟ್ರೇಲರ್ ಬಗ್ಗೆ ಎಷ್ಟು ಪಾಸಿಟಿವ್ ಟಾಕ್ ಇದೆಯೋ ಅಷ್ಟೇ ನೆಗೆಟಿವ್ ಕಾಮೆಂಟ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿವೆ. ಹೌದು, ನೆಟ್ಟಿಗರು ಪ್ರೇಮ್ ಅವರ ಮೇಕಿಂಗ್ ಸ್ಟೈಲ್ ಅನ್ನ ಜಾತ್ರೆ ಸಿನಿಮಾ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಸಿನಿಮಾದಲ್ಲಿ ಅತಿಯಾದ ರಕ್ತಪಾತ ಮತ್ತು ಹಿಂಸೆ ಇದೆ ಅನ್ನೋದು ಕೆಲವರ ವಾದ. ಎರಡನೇದಾಗಿ ಧ್ರುವ ಸರ್ಜಾ ಅವರ ಡೈಲಾಗ್ ಡೆಲಿವರಿ ಕೆಲವರಿಗೆ ಜೋಗಿ ಅಥವಾ ರಾಜ್ ದಿ ಶೋಮ್ಯಾನ್ ಶೈಲಿಯ ಹಳೆ ಫಾರ್ಮೆಟ್ ನಂತೆ ಕಾಣ್ತಾ ಇದೆ. ಇನ್ನು ಪ್ರೇಮ್ ಅವರು ಪ್ರತಿ ಸಿನಿಮಾದಲ್ಲೂ ಅತಿಯಾದ ಹೈಪ್ ಕ್ರಿಯೇಟ್ ಮಾಡ್ತಾರೆ, ಆದ್ರೆ ಕಂಟೆಂಟ್ ನಲ್ಲಿ ಹೊಸತನ ಇರಲ್ಲ ಅನ್ನೋದು ಟ್ರೋಲರ್ಗಳ ಪ್ರಮುಖ ಆರೋಪ. ಅದೇ ಹಳೆ ಭೂಗತ ಲೋಕದ ಕತೆ, ಅದೇ ಲಾಂಗು ಮಚ್ಚು, ಇದಕ್ಕೆ ಒಂದಿಷ್ಟು ಬಿಲ್ಡಪ್ ಬೇಕಾ ಅನ್ನೋ ಪ್ರಶ್ನೆಗಳು ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಣಿಸ್ತಾ ಇವೆ. ನೋಡಿ ಗೆಳೆಯರೆ, ಪ್ರೇಮ್ ಅಂದ್ರೆ ಹಾಗೆ. ಅವರ ಸಿನಿಮಾಗಳಲ್ಲಿ ಯಾವಾಗಲೂ ಅಬ್ಬರ, ಆಡಂಬರ ಮತ್ತು ಎಮೋಷನ್ಸ್ ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಅದನ್ನ ಕೆಲವರು ಜಾತ್ರೆ ಅಂತ ಕರೆದ್ರೆ ಅವರ ಅಭಿಮಾನಿಗಳು ಅದನ್ನೇ ದೃಶ್ಯ ವೈಭವ ಅಂತ ಕರೀತಾರೆ. ಟ್ರೇಲರ್ ನಲ್ಲಿ ನೆಗೆಟಿವ್ ಅಂಶಗಳಿಗಿಂತ ಕ್ಯೂರಿಯಾಸಿಟಿ ಹುಟ್ಟಿಸೋ ಅಂಶಗಳೇ ಜಾಸ್ತಿ ಇವೆ ಅನ್ನೋದನ್ನ ನಾವು ಒಪ್ಪಲೇಬೇಕು. ಪ್ರೇಮ್ ಈ ಬಾರಿ ಈ ಟ್ರೋಲರ್ ಗಳಿಗೆ ಸಿನಿಮಾದ ಮೂಲಕ ಉತ್ತರ ಕೊಡ್ತಾರಾ ಅಥವಾ ಇದು ನಿಜವಾಗಿಯೂ ಜಾತ್ರೆ ಆಗ್ತಿದೆಯಾ ಅನ್ನೋದನ್ನ ಕಾದು ನೋಡ್ಬೇಕು. ಅಂದ ಹಾಗೆ ಈ ಸಿನಿಮಾ ಇದೇ ತಿಂಗಳ 30ಕ್ಕೆ ತೆರೆಗೆ ಬರಲಿದೆ. ನಿಮ್ಮ ಪ್ರಕಾರ ಕೆಡಿ ಟ್ರೇಲರ್ ಹೇಗಿದೆ? ಇದು ಬ್ಲಾಕ್ ಬಸ್ಟರ್ ಆಗುತ್ತಾ ಅಥವಾ ಸುಮ್ಮನೆ ಹೈಪ್ ಮಾತ್ರನಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಧನ್ಯವಾದಗಳು.